ಮುಂದಿನ ಭವಿಷ್ಯ ಏನು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಗಳಾಗಿದೆ. MB ನರಗುಂದ್, MT ನಾಣಯ್ಯ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಇನ್ನು ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ, ಸಜ್ಜನ್ ಪೋಯ್ಯ, ಕಾನೂನು ತಜ್ಞರು. ಸಜ್ಜನ್, ತಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಎಲ್ಲ ಡಿಸ್ಕಷನ್ ಗಮನಿಸಿದಿರಿ ಅಂತ ನಾನು ಭಾವಿಸ್ತೀನಿ. ನಾವು ಚರ್ಚೆ ಮಾಡ್ತಾ ಇದ್ವಿ, ಇದು ಸಾಮಾನ್ಯ ಕೇಸ್ ಅಲ್ಲ ಇದು ಅನ್ನುವಂಥದ್ದು. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬೇಲ್ಗೋಸ್ಕರ ಪರದಾಡ್ತಿರೋದನ್ನು ನೋಡಿದ್ರೆ, ಯಾಕಂದರೆ ನರಗುಂದ್ ಅವ್ರು ಹೇಳಿದಂಥ ಮಾತನ್ನು ಕೂಡ ತಾವು ಗಮನಿಸಿದ್ರಿ. ಅವ್ರು ಹೇಳ್ತಾ ಇದ್ರಿ ಏನು ಅಂತಂದರೆ, ಇದನ್ನೂ ಕೂಡ ಸಾಮಾನ್ಯ ಕೇಸ್ ಅಂತೆ ನೋಡಬೇಕು, ಕಾನೂನಿನ ದೃಷ್ಟಿಯಿಂದ ಎಲ್ಲರೂ ಕೂಡ ಸಾಮಾನ್ಯರು ಅನ್ನುವಂಥ ಮಾತನ್ನು ನರಗುಂದ್ ಅವ್ರು ಹೇಳ್ತಾ ಇದ್ರು. ತಾವೇನು ಹೇಳ್ತೀರಿ ಸರ್? ನಮ್ಮ ಹಿರಿಯರಾದ ನರಗುಂದ್ ಅವ್ರು ಹೇಳಿದ್ರಲ್ಲಿ ಸತ್ಯಾಂಶ ಇದೆ. ನಾವು ನ್ಯಾಯಾಲಯದ ಮುಂದೆ ಹೋಗಿ ನಿಂತಾಗ, ನೀವು ಯಾರೇ ಆಗಿದ್ರು, ನೀವು ಪ್ರಧಾನಮಂತ್ರಿಗಳೇ ಆಗಿರಲಿ, ನ್ಯಾಯಾಲಯದ ಮುಂದೆ ನೀವು ಜನಸಾಮಾನ್ಯರ ಹಾಗೆ ಹೋಗಿ ಆ್ಯಸ್ ಅನ್ ಆವ್ರೇಜ್ ಸಿಟಿಸನ್ ನೀವು ಹೋಗಿ ನಿಲ್ತೀರ. ಸೊ ಆ ದೃಷ್ಟಿಕೋನದಿಂದ ನೀವು ನೋಡಿದ್ರೆ, ಆ ಪರಿಗಣನೆ ನೀವು ತೆಗೆದುಕೊಂಡ್ರೆ ಅದು ಇದೊಂದು ಸಾಮಾನ್ಯ ಕೇಸು. ಬಟ್ ಅದನ್ನು ನೋಡಬೇಕಾಗಿರೋದಲ್ಲ ನೀವು. ಈ ಕೇಸಿನಲ್ಲಿ ಈ ಯಾರೇ ಆಗಿರಲಿ, ಶ್ರೀಮಾನ್ ಯಡಿಯೂರಪ್ಪನವರೇ ಆಗಿರಲಿ, ಕುಮಾರಸ್ವಾಮಿಗಳೇ ಆಗಿರಲಿ, ಈ ಕೇಸಿನ ಮೇಲೆ ಅವರು ಎಂತಹ ಪ್ರಭಾವವನ್ನು ಬೀರಬಹುದು ಅದನ್ನು ನೀವು ಗಮನಕ್ಕೆ ತೆಗೆದುಕೊಂಡ್ರೆ ಇದು ಸಾಮಾನ್ಯ ಕೇಸ್ ಅಲ್ಲವೇ ಅಲ್ಲ. ಇದನ್ನು ನೀವು ಸಾಮಾನ್ಯ ಕೇಸ್ ಅಂತ ಹೇಳಿದ್ರೆ, ಆಮೇಲೆ ನೋಡಿದ್ರೆ ಆಮೇಲೆ ಭಾರತದಲ್ಲಿ ಬೇರೆ ಪ್ರತ್ಯೇಕವಾದಂಥ ದೊಡ್ಡ ಕೇಸು ಅಥವಾ ಹೆವಿ ಕೇಸು, ಗ್ರಾವಿಟಿ ಇರೋ ಕೇಸ್ ಅನ್ನೋದೇ ಇರೋದಿಲ್ಲ. ಒಂದು ರಾಜ್ಯದಲ್ಲಿ ಇಂತಹ ಸಾಮಾಜಿಕ ಹಾಗೂ ಕಾನೂನಿನ ಪರಿಸ್ಥಾಪನೆ ಹೀಗೆ ಆಗಿದೆ ಅನ್ನೋಂಥ ನನಗಂತೂ ಗೊತ್ತಿಲ್ಲ. ಯಾವತ್ತೂ ಒಂದೇ ಒಂದು ಸಮಯದ ದೃಷ್ಟಿಕೋನದಲ್ಲಿ ನೋಡಿದ್ರೆ, ಎರಡು ಮಾಜಿ ಮುಖ್ಯಮಂತ್ರಿಗಳು ಒಂದು ಕೋರ್ಟಿನ ಮುಂದೆ ಹೋಗಿ ನನಗೆ ಬೇಲ್ ಕೊಡಿ ಅಂತ ಇದೇ ಮೊದಲ ಬಾರಿ ಆಗ್ತಾ ಇರೋದು. ಹಾಗೂ ಇದು ನನ್ನ ಅಕಾರ್ಡಿಂಗ್ ಟು ಮಿ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಗ್ರಾವಿಟಿ ಓರಿಯೆಂಟೆಡ್ ಮ್ಯಾಟರ್ಸ್. ಒಂದು. ಎರಡನೇದು, ನಾವು ಈ ಕೇಸುಗಳನ್ನು ನೋಡಿದಾಗ ನಾವು ಒಂದು ನ್ಯಾಯಾಧೀಶರೇ ಆಗಿರಲಿ ಅಥವಾ ನ್ಯಾಯಾಲಯಕ್ಕೆ ಆಗಲಿ, ನಮ್ಮ ಸಮಾಜದಲ್ಲಿ ಆಗು ಹೋಗುಗಳನ್ನು ನೋಡಿ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಕೊಡ್ತಾರೆ. ಹೌದು, ಕಾನೂನಿನ ಪ್ರಕಾರವೇ ತೀರ್ಪನ್ನು ಕೊಡಬೇಕು ಅನ್ನೋದು ಸರಿ. ಬಟ್ ಅವರು ಮನುಷ್ಯರೇ. ಸಮಾಜದಲ್ಲಿ ನೋಡಿ ಏನು ಆಗ್ತಾ ಇದೆ ಅಂತ 2G ಹಗರಣದ ಒಂದು ಎಕ್ಸಾಂಪಲ್ ನಾನು ತಗೊಂಡು ಹೊಳ್ತೇನೆ. 2G ಹಗರಣದಲ್ಲಿ ಕಣಿಮೊರಿ ಇವಾಗ ಜೈಲಲ್ಲಿದ್ದಾನೆ. ಕಣಿಮೊರಿನ ಅಪರಾಧ ಏನು? ಅಲಿಗೇಷನ್ ಏನಿರೋದು? ಅಲಿಗೇಷನ್ ಶಿ ವಾಸ್ ಅ ಶೇರ್ ಹೋಲ್ಡರ್ ಇನ್ ಅ ಕಂಪನಿ ಗಾಟ್ 300 crores. ಅವರಿಗೆ 300 ಕೋಟಿ ಹೋಗಿದ್ದೆ ಅನ್ನೋ ಅಲಿಗೇಷನ್ ಇಲ್ಲ, ಅವರ ಕಂಪನಿಗೆ 300 ಕೋಟಿ ಹೋಗಿದೆ ಅಂತ. ಈ ಒಂದು ಕೇಸನ್ನು ನೀವು ಸಾಮಾಜಿಕ ದೃಷ್ಟಿಕೋನದಿಂದ ತೆಗೆದು ಬರೀ ಕಾನೂನಿನ ದೃಷ್ಟಿಕೋನದಿಂದ ನೋಡಿದ್ರೆ ಇಟ್ ಇಸ್ ಅ ಸಿಂಪಲ್ ಕೇಸ್ ಫಾರ್ ಬೈಲ್. ಮಾನ್ಯ ನರಗುಂದ್ ಅವರು ಹೇಳಿದ್ರು, ಇಟ್ಸ್ ಅ ಸಿಂಪಲ್ ಕೇಸ್ ಫಾರ್ ಬೈಲ್. ಹೌದು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಯಾಕೆ ಬೇಲನ್ನು ಕೊಟ್ಟಿಲ್ಲ? ಆಲ್ದೋ ಕಾನೂನು ಏನ್ ಹೇಳ್ತಾರೆ, ಹೆಣ್ಣು ಅಂದ್ರೆ ಆ ಹೆಣ್ಣಿಗೆ ಚಾನ್ಸಸ್ ಆಫ್ ಬೇಲ್ ಆರ್ ಮಚ್ ಗ್ರೇಟರ್. ಆದ್ರೂ ಬೇಲನ್ನು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಈ ಆಗು ಹೋಗುಗಳನ್ನು ನೋಡಿದ್ರೆ, ಭ್ರಷ್ಟಾಚಾರವನ್ನು ನೋಡಿದ್ರೆ, ನಮ್ಮ ಸಮಾಜದಲ್ಲಿ ಏನಾದರೂ ಒಂದು ಪರಿಸ್ಥಿತಿ ಉದ್ಭವ ಆಗಿ ಅದರಲ್ಲಿ ಚೇಂಜ್ ಅನ್ನು ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ, ದೇರ್ ಈಸ್ ಅ ಡಿಸ್ಟಿಂಕ್ಟ್ ಪಾಸಿಬಿಲಿಟಿ ಆಫ್ ಗ್ರಾವಿಟಿ ಬೀಯಿಂಗ್ ಬ್ರಾಟ್ ಆನ್ ವಿಟ್ನೆಸಸ್ ಆಗಲಿ, ಇದರ ಮೇಲೆ ಒಂದು ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ, ಅದಕ್ಕೆ ಬೇಲ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅದರಿಂದ ನೋಡಿದ್ರೆ ನಾನಂತೂ ಇದು ಸಾಮಾನ್ಯ ಕೇಸು ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಇವಾಗ ಬೇಲ್ ಕೊಡ್ತಾರೋ ಕೊಡೋದಿಲ್ಲ ಅನ್ನೋದು ದ ಮ್ಯಾಟರ್ ಇಸ್ ಸಬ್ ಜುಡಿಸ್. ಮಾನ್ಯ ನ್ಯಾಯಾಧೀಶರು, ನ್ಯಾಯಾಲಯ ನೋಡಿ ಬೇಲ್ ಕೊಡಬೇಕೋ ಕೊಡಬಾರ್ದೋ ಅದರ ವಾದ ವಿವಾದಗಳನ್ನು ಪರಿಗಣಿಸಿ ಅದನ್ನೊಂದು ತೀರ್ಮಾನಕ್ಕೆ ತೆಗೆದುಕೊಳ್ತಾರೆ. ಬಟ್ ಸಾಮಾಜಿಕ ದೃಷ್ಟಿಕೋನದಿಂದ ಹೌ ಕ್ಯಾನ್ ದಿಸ್ ಬಿಕಮ್ ಅ ಸಿಂಪಲ್ ಕೇಸ್? ಎಸ್, ನೋಡಿ, ಇದರಲ್ಲಿ ಒಂದು ತುಂಬ ಸಿಂಪಲ್ ಆಗಿ ಒಂದು ಉತ್ತರ ಕೊಡೋದೇ ಆಯಿತು ಅಂತಂದರೆ, ಒಬ್ಬ ವ್ಯಕ್ತಿ ಜೈಲಿನಲ್ಲಿದ್ದರೆ ಅವನ ಪ್ರಭಾವ ಬೀರೋದಿಲ್ಲ, ಜೈಲಿನ ಹೊರಗಡೆ ಇದ್ದರೆ ಪ್ರಭಾವ ಬೀರ್ತಾರೆ ಅನ್ನುವಂಥ ಒಂದು ಪ್ರಿಸಂಪ್ಷನ್ಸ್ ಮೇಲೆ ನನ್ನ ಫ್ರೆಂಡು ತಮ್ಮ ವಾದವನ್ನು ಮುಂದಿಡ್ತಾ ಇದ್ದಾರೆ. ಇನ್ಫ್ಲೂಯೆನ್ಸ್ ಮಾಡಲೇಬೇಕಾಗಿತ್ತು ಅಂತಂದರೆ ಜೈಲಿನ ಒಳಗಡೆ ಇದ್ಬಿಟ್ಟು ಇನ್ನೂ ಪ್ರಭಾವವಾಗಿ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇದಿಲ್ವಾ? ಹಾಗಾದ್ರೆ ಆ ದೃಷ್ಟಿಯಿಂದ ಹೊರಗಿರೋದಕ್ಕಿಂತ ಒಳಗಿರೋದು ನೋಡಿ, ಒಳಗೆ ಮತ್ತು ಹೊರಗಿನ ನಡುವೆ ದಯವಿಟ್ಟು ನೀವು ವ್ಯಕ್ತಿಗಳನ್ನು ನೋಡಿ ನಿರ್ಣಯ ತೆಗೆದುಕೊಳ್ಳಬೇಡಿ, ಅಥವಾ ಅವರ ಪೊಸಿಷನ್ ಅನ್ನು ನೋಡಿ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ. ಇದು ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತಂಬೋದು ನಾವು ಮೂವರು ಒಪ್ಕೊಳ್ತಾ ಇದ್ದೇವೆ. ಹಾಗಿದ್ದರೆ ಕೇವಲ ಅಲ್ಲಿ ನಡೆದಂಥ ಒಂದು ಅಫೆನ್ಸ್ ಮೇಲೆ ನಾವು ನಿರ್ಣಯವನ್ನು ತೆಗೆದುಕೊಳ್ಬೇಕು. ನಡೆದಂಥ ಅಫೆನ್ಸ್ ಮೇಲೆ ನಿರ್ಣಯ ತೆಗೆದುಕೊಳ್ಳೋದೇ ಆಯಿತು ಅಂತಂದರೆ, ಒಂದು ಯಾವುದೇ ಕಾಲದಲ್ಲಿ ಆದಂಥ ಡಿನೋಟಿಫಿಕೇಶನ್ ಅಂತ ಇಟ್ಕೊಂಡಿರೋಣ. ಡಿನೋಟಿಫಿಕೇಶನ್ದಲ್ಲಿ ಆದದ್ದು ಎಲ್ಲವೂ ಕೂಡ ರೆಕಾರ್ಡೆಡ್ ಇದೆ, ಪೇಪರ್ನಲ್ಲಿದೆ. ಇದರಲ್ಲಿ ಏನು ಪ್ರಭಾವ ಬೀರ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ? ಇಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಕೇಸನ್ನು ನೋಡಬೇಕೇ ಹೊರತಾಗಿ ಅಲ್ಲ. ಅವ್ರು ಕನಿಮೊಳಿ ಕೇಸನ್ನು ಒಂದು ಉದಾಹರಣೆ ಕೊಟ್ಟರು. ನಿಜ ಏನು ಅಂದರೆ, ಒಂದು ಕಂಪನಿಯ ಪಾಲುದಾರರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಹೆಣ್ಣು ಅನ್ನೋದನ್ನು ಮರೆತು ನ್ಯಾಯಾಲಯ ನಿಮಗೆ ಶಿಕ್ಷೆ ಆಗಲೇಬೇಕು ಅಂತ ಘೋಷಣೆ ಮಾಡಿರುವಂಥದ್ದು. ಎಲ್ಲೊಂದು ಕಡೆಗೆ ನೀವು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು ಅನ್ನುವಂಥ ಬೇರೆ ಬೇರೆ ದೃಷ್ಟಿಯಿಂದ ಸೊ ಅದನ್ನೇ ಪರಿಗಣಿಸೋದಾದರೆ ಇದು ಕೂಡ ಅತ್ಯಂತ ಡೆನ್ಸಿಟಿ ಇರುವಂಥ ಕೇಸು ಅಂತ ನೋಡಿ. ಎಲ್ಲವನ್ನೂ ಕೂಡ ನೀವು 2G ಕೇಸಿಗೆ ತೆಗೆದುಕೊಂಡು ಬಿಟ್ಟು ಹೋಗಿ ಎಲ್ಲ ಕೇಸುಗಳನ್ನು ನಿರ್ಣಯ ಮಾಡ್ತೀನಿ ಅಂತಂದರೆ ಸ್ವಲ್ಪ ತಪ್ಪು ಅಂತ ಅನ್ನಿಸ್ತಾ ಇದೆ. ಮೊದಲೇದು, 2G ಕೇಸಿನಲ್ಲಿ ಇರತಕ್ಕಂಥ
ಅಂಕಿ ಸಂಖ್ಯೆಗಳೇನಿದಾವಲ್ಲ ಎಷ್ಟು ಸೊನ್ನೆ ಅಂತ ಅಂದ್ಬಿಟ್ಟು ನಾವು ಲೆಕ್ಕ ಹಾಕಬೇಕಾಗ್ತದೆ. ಓಕೆ, ಅಂತಹದ್ದು ಇಲ್ಲಿ ಯಾವುದೂ ಕೂಡ ಇಲ್ಲ. ಸೊ ಅದು 2 ಗ್ರಾಮ್ ಅಂದ್ರೆ ಇದು 0.2 ಮಿಲಿಗ್ರಾಮ್ ಅಂತ ಇರ್ತಾವೆ. 0.2 ಮಿಲಿಗ್ರಾಮ್ ಇದೇನೋ ಇಲ್ಲೋ ಮುಂದೆ ವಿಚಾರ ಮಾಡಬೇಕು. ಕೇವಲ ಒಂದು ಆಪಾದನೆ ಬಂದಿದೆ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೋಸ್ಕರವಾಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಹೋಗಿ ಈ ರೀತಿ ಒಂದು ಡೆಮಾಕ್ರೆಟಿಕಲ್ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಅನ್ನ ನೀವು ಡಿಸ್ಟೆಬಲೈಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಂತೀವಲ್ಲ, Okay. ಇದರಲ್ಲಿ ನಾನು ಎಲ್ಲೋ ಒಂದು ಮೂಲಭೂತವಾದಂಥ ಒಂದು ದೋಷವನ್ನು ಕಾಣ್ತಾ ಇದ್ದೇನೆ. ಇನ್ನೊಂದು ಪ್ರಶ್ನೆಯನ್ನು ನಾನು ಅವರಿಗೆ ಈಗ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ನಾಳೆ 100 ಪ್ರೈವೇಟ್ ಕಂಪ್ಲೇಂಟ್ಗಳನ್ನು ನಾವು ಯಾವುದಾದರೂ ಒಬ್ಬ ಪಬ್ಲಿಕ್ ಫಿಗರ್ಸ್ಗಳ ಮೇಲೆ ಇದು ಫೈಲ್ ಆಗಲಿಕ್ಕೆ ಒಂದು ಹಾದಿ ಮಾಡಿ ಕೊಡ್ತೀವಿ ಅಂತಂದರೆ ಬೇಲ್ ಅನ್ನೋ ಸೆಂಟೆನ್ಸ್ಗೆ ಅಥವಾ ಬೇಲ್ ಅನ್ನೋ ಡೆಫಿನೇಷನ್ ಅನ್ನು ಬದಲು ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ದಯವಿಟ್ಟು ಅದನ್ನು ಕೂಡ ತಾವು ಗಮನ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನಾನು ಇದನ್ನ ಈ ವಾರ್ತಾಲಾಪದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬೇಲ್ ಕೊಡಬೇಕೋ ಕೊಡಬಾರ್ದು ಅನ್ನೋ ಪ್ರಶ್ನೆ ಅಲ್ಲ ಇದು. ನೀವು ಬೇಲ್ ಕೊಡಬೇಕೋ ಕೊಡಬಾರ್ದು ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಹೌದು, ಬೇಲ್ ಇಸ್ ದ ರೂಲ್, ಜೈಲ್ ಇಸ್ ದಿ ಎಕ್ಸೆಪ್ಷನ್ ಅನ್ನೋದು ನಮ್ಮ ಜೂರಿಸ್ಪ್ರುಡೆನ್ಸ್ ಇದೆ. ಅದರ ಪ್ರಶ್ನೆ ಅಲ್ಲ. ಈ ಕೇಸನ್ನು ನಾವು ಸಾಮಾನ್ಯ ಕೇಸ್ ಅಂತ ಪರಿಗಣನೆಗೆ ತೆಗೆದುಕೊಳ್ಬಹುದು ಅಥವಾ ದಿಸ್ ಇಸ್ ಅ ಕೇಸ್ ಆಫ್ ಗ್ರಾವಿಟಿ ಅನ್ನೋದು ಪರಿಗಣನೆ. ದಟ್ ಇಸ್ ದ ಕ್ವೆಶ್ಚನ್. ನೀವು ಬೇಲ್ ಆಗುತ್ತೋ ಇಲ್ಲೋ ಅಂತ ಕೇಳಿದ್ರೆ ಎಲ್ಲ ನ್ಯಾಯ ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ಸೀನಿಯರ್ ಕೌನ್ಸಿಲ್ಗಳಾಗಬೇಕು ಅಂತ ಎಲಿಮೆಂಟರಿ ಲಾ ಸ್ಟೂಡೆಂಟ್ ವಿಲ್ ಟೆಲ್ ಯು ದಟ್ ಬೇಲ್ ಇಸ್ ದ ರೂಲ್. ಬೇಲನ್ನು ಕೊಡಬೇಕು. ನೀವು ಬೇಲ್ ಕೊಡಬಾರ್ದು ಅಂದರೆ ಯು ಮಸ್ಟ್ ಹ್ಯಾವ್ ವ್ಯಾಲಿಡ್ ರೀಸನ್ಸ್. ಡಿಪ್ರೈವೇಷನ್ ಆಫ್ ಲಿಬರ್ಟಿ, ಅವ್ರು ಯಾರೇ ಆಗಿರಲಿ, ಮುಖ್ಯಮಂತ್ರಿಗಳೇ ಆಗಿರಲಿ, ಮಾಜಿ ಮುಖ್ಯಮಂತ್ರಿಗಳೇ ಆಗಿರಲಿ, ಮಾಜಿ ಪ್ರಧಾನಮಂತ್ರಿಗಳು, ಅವರು ಈ ಭಾರತದ ಒಂದು ಸಿಟಿಸನ್ ಆಗಿ ಐ ಹ್ಯಾವ್ ಅ ರೈಟ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಲಿಬರ್ಟಿ. ಆ ಲಿಬರ್ಟಿಯನ್ನು ನೀವು ಡಿಪ್ರೈವ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಮಸ್ಟ್ ಹ್ಯಾವ್ ವ್ಯಾಲಿಡ್ ರೀಸನ್ಸ್. ಅದ್ರ ಮೇಲೆ ನನಗೆ ಬೇಲ್ ಕೊಡ್ತಿರೋ ಬಿಡ್ತಿರೋ ಬೇರೆ ಪ್ರಶ್ನೆ. ಆ ಪ್ರಶ್ನೆಗೂ ನಮ್ಮ ಬರೋದಾಜ್ ಅವ್ರು ಕೇಳಿದ ಪ್ರಶ್ನೆಗೂ ಅಜಗಜಾಂತರ ವ್ಯತ್ಯಾಸ. ಅವರ ಪ್ರಶ್ನೆ ಈ ಮ್ಯಾಟರ್ ಅನ್ನ ನಾವು ನ್ಯಾಯಾಲಯವೇ ಆಗಲಿ ಅಥವಾ ಸಾಮಾಜಿಕ ದೃಷ್ಟಿಕೋನದಿಂದ ನೋಡಿದ್ರೆ ಕ್ಯಾನ್ ವಿ ಟೇಕ್ ಇಟ್ ಆಸ್ ಅ ಸಿಂಪಲ್ ಆರ್ಡಿನರಿ ಕೇಸ್? ನನ್ನ ಪ್ರಶ್ನೆ ಉತ್ತರ ಅದಕ್ಕೆ ಖಂಡಿತವಾಗಲೂ ಇಟ್ ಕಾಂಟ್ ಬಿ ಟೇಕನ್ ಆಸ್ ಅ ಸಿಂಪಲ್ ಆರ್ಡಿನರಿ ಕೇಸ್. ತಮ್ಮ ಒಂದು ಅಭಿಪ್ರಾಯ? ಅದೇ ನಮ್ಗೆ ಈಗಾಗಲೇ ಹೇಳಿದ ಹಾಗೆ ಇದು ವ್ಯಕ್ತಿ ಮುಖ್ಯ ಅಲ್ಲ, ಅದರಲ್ಲಿ ಅಪರಾಧದ ಗ್ರಾವಿಟಿ ಏನಿದೆ ಅಂತ ಹೇಳಿದಲ್ಲ ಅದು ಮುಖ್ಯ. ಆ ಮುಖ್ಯದಲ್ಲಿ ಇದು ನಾನ್ ಬೇಲಬಲ್ ಅಫೆನ್ಸಸ್. ಡಿಸ್ಕ್ರಿಷನರಿ ಪವರ್ಸ್ ಇವರಿಗೆ ಕೊಟ್ಟಿದ್ದಾರೆ, ಯಾರಿಗೆ? ಸೆಷನ್ ಜಡ್ಜ್ಗಳಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಇಂಥ ಕೇಸ್ಗಳಲ್ಲಿ ಜಾಮೀನು ಕೊಡ್ಬೋದೋ ಕೊಡಬಾರ್ದಾ ಅಂತೇಳಿ ಅದಕ್ಕೆ ಏನು ಡಾಕ್ಯುಮೆಂಟ್ ಸಲಕರಣೆಗಳನ್ನು ಕೊಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅದ್ರ ಮೇಲೆ ಹೊಂದ್ಕೊಂಡು ಹೋಗಿರ್ತದೆ. ಡಿಫೆನ್ಸಿನ ವರ್ಷನನ್ನು ಈ ಸ್ಟೇಜಲ್ಲಿ ನೋಡೋ ಪರಿಸ್ಥಿತಿಯಲ್ಲಿ ಬರೋದೇನೆಂದರೆ ಎಲಿಗೇಷನ್ಸು ಎಷ್ಟು ಸೀರಿಯಸ್ ಆಗಿದೆ ಅಂತ. ನಾಳೆ ಕೇಸಲ್ಲಿ ಟ್ರೈ ಮಾಡಿ ಶಿಕ್ಷಣ ಆಗ್ಬೋದು, ಬಿಡುಗಡೆನೂ ಆಗೋ ಸಾಧ್ಯತೆಯೂ ಇದೆ. ಅದು ಪ್ರಶ್ನೆ. ಆ ಕಾರಣದಿಂದಾಗಿ ಒಂದು ವಿಚಾರದಲ್ಲಿ ಶ್ರೀಮಾನ್ ನಾಲ್ಗೊಂದು ಅವರು ಹೇಳಿದ ವಿಚಾರದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ಗಳನ್ನು ಇದೇ ರೀತಿ ನಾವು ಎಂಟರ್ಟೈನ್ ಮಾಡಿಕೊಂಡು ಹೋಗ್ತಾ ಇದ್ದ ಕಾಲದಲ್ಲಿ ಯಾರಿಗೂ ಅದು ಸೇಫ್ಟಿ ಇಲ್ಲ ಅಂತ ಹೇಳ್ತಾರೆ. ಅದರ ವಿಚಾರದಲ್ಲಿ ಸೇಫ್ಟಿ ಅಂತ ಹೇಳಿದ್ರೆ ಇವ್ರು ನ್ಯಾಯಾಧೀಶರು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದರಲ್ಲಿ ಸಾಕಷ್ಟು ಮೆಟೀರಿಯಲ್ ಇದೆ, ನಾನು ಸಮನ್ಸ್ ಇಶ್ಯೂ ಮಾಡಿಬಿಡ್ತೇನೆ ಅಂತ ಹೇಳೋದು ತಪ್ಪಾಗ್ತದೆ. ಕೆಲವು ಸತಿ ಅವರು ಪೂರ್ತಿ ಓದಬೇಕಾಗ್ತದೆ. ಪೂರ್ತಿ ಓದಿ ನೋಡಿ ಇದರಲ್ಲಿ ಸಾಕಷ್ಟು ವಿಚಾರಗಳಿದೆಯೋ. ಇದು ಈಗ ಇದನ್ನು ಪೆಪ್ಸಿ ಫುಡ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಏನಂದರೆ ಸಮ್ಮನಿಂಗ್ ಎ ಪರ್ಸನ್ ಇನ್ ಎ ಕ್ರಿಮಿನಲ್ ಕೇಸ್ ಇಸ್ ಎ ಸೀರಿಯಸ್ ಮ್ಯಾಟರ್. The court has to look into the matter properly, then pass such orders ಅಂತ ಹೇಳೋದನ್ನು ಹೇಳಿದ್ದಾರೆ. ಅದನ್ನು ಸಿಮ್ಮನೆ ಮೆಕ್ಯಾನಿಕ್ ಆಗಿ ಮಾಡಕೂಡದು. ಅದರಲ್ಲಿ ಮೆಟೀರಿಯಲ್ಸ್ ಇದೆಯಾ ಇಲ್ವೋ ಅಂತ ಹೇಳೋದನ್ನು ಪರಿಗಣನೆಗೆ ತಗೊಂಡೇ ತೀರ್ಥ ಮಾಡಬೇಕು. ಓಕೆ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.